ಹಾಯ್ ಆಮ್ಯೂನ್ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಪಾನ್ ಕಾರ್ಡ್ ಸಂಬಂಧಿತ ಅತ್ಯಂತ ಮಹತ್ವದ ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸಿದ್ದು, ಹೊಸ ಫಾರ್ಮ್ಗಳು ಮತ್ತು ನಿಯಮಗಳು ಅನ್ವಯವಾಗುತ್ತಿವೆ. ಈ ಬದಲಾವಣೆಗಳು ಸಾಮಾನ್ಯ ನಾಗರಿಕರಿಗೆ ಮಾತ್ರವಲ್ಲದೆ ವ್ಯಾಪಾರಿಗಳು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸೇವೆಗಳನ್ನು ಪಡೆಯುವ ಪ್ರತಿಯೊಬ್ಬರಿಗೂ ಪ್ರಭಾವ ಬೀರುವಂತಿವೆ. ಈ ವಿಡಿಯೋದಲ್ಲಿ ನಾವು ಹೊಸ ಫಾರ್ಮ್ಗಳ ವಿವರ, ಅರ್ಜಿ ಸಲ್ಲಿಸುವ ವಿಧಾನ, ಅಗತ್ಯ ದಾಖಲೆಗಳು ಹಾಗೂ ತಪ್ಪದೆ ಗಮನಿಸಬೇಕಾದ ಸೂಚನೆಗಳ ಬಗ್ಗೆ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸುತ್ತೇವೆ. ಆದ್ದರಿಂದ ನೀವು ಪ್ಯಾನ್ ಕಾರ್ಡ್ಗಳ ಅರ್ಜಿ ಸಲ್ಲಿಸಲು ಯೋಚಿಸುತ್ತಿದ್ದರೆ ಅಥವಾ ಇತ್ತೀಚಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ಬಯಸುತ್ತಿದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಸಾಮಾನ್ಯವಾಗಿ ಒಂದು ಅತ್ಯಂತ ಭದ್ರವಾದ ಬೃಹತ್ ಕೊಠಡಿಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸೇಫ್ ರೂಮ್ ತರ ಅಲ್ವಾ? ಹೌದು, ಕರೆಕ್ಟ್. ಆ ಕೊಠಡಿಯ ಬೀಗ ಓಪನ್ ಮಾಡೋಕೆ ಒಂದು ನಿರ್ದಿಷ್ಟವಾದ ದೃಢವಾದ ಮಾಸ್ಟರ್ ಕೀ ಇರುತ್ತೆ ಅಂತ ನಾವು ಊಹಿಸ್ಕೊಳ್ಳೋದು ಸಹಜ. ಖಂಡಿತ. ಆ ಕೀಲಿಕರಿ ವರ್ಷಾನುಗಟ್ಲೆ ಒಂದೇ ತರ ಇರುತ್ತೆ. ಅದರ ಆಕಾರ ನಮಗೆಲ್ಲ ಚಿರಪರಿಚಿತ ಅಲ್ವಾ? ಮತ್ತು ಅದು ಯಾವಾಗಲೂ ಖಚಿತವಾಗಿ ಕೆಲಸ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಬೇರೂರು ಬಿಟ್ಟಿರುತ್ತೆ. ಹೌದು, ಅದು ಆ ಭದ್ರತಾ ವ್ಯವಸ್ಥೆಯ ಮೇಲಿರುವ ಅಚಲವಾದ ನಂಬಿಕೆಯ ಸಂಕೇತ. ಆ ನಿರ್ದಿಷ್ಟ ಕೀಲಿಕೆ ಇಲ್ಲದೆ ಆ ಕೊಠಡಿಯೊಳಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಆದ್ರೆ ಏನ್ ಗೊತ್ತಾ, ಒಂದು ದಿನ ಮುಂಜಾನೆ ಆ ಭದ್ರತಾ ಕೊಠಡಿಯ ಮ್ಯಾನೇಜರ್ ಬಂದು ಇಂದಿನಿಂದ ಆ ಹಳೆ ಕೀಲಿಕೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ, ಓಹೋ, ಅಂದ್ರೆ ಇಡೀ ಬೀಗಡ ವ್ಯವಸ್ಥೆನೆ ಬದಲಾಯಿಸಿದರೆ ಅಂತಾನ? ಎಕ್ಸಾಕ್ಟ್ಲಿ. ಇನ್ಮುಂದೆ ಹೊಸ ರೀತಿಯ ಕೀಲಿಕೆಯನ್ನೇ ಪಡಿಬೇಕು ಅಂತ ಅವರು ಘೋಷಿಸಿದ್ರೆ ಹೇಗಿರುತ್ತೆ? ಒಮ್ಮೆಲೆ ಗೊಂದಲ, ಸ್ವಲ್ಪ ಆತಂಕ ಆಗೋದು ಸಹಜ ಅಲ್ವಾ? ಖಂಡಿತ, ಒಂಥರ ಶಾಕ್ ಆಗುತ್ತೆ. ಆ ಭದ್ರತಾ ಕೊಠಡಿ ಬೇರ್ಯಾವುದೂ ಅಲ್ವಾ, ನಮ್ಮ ದೇಶದ ಬೃಹತ್ ಆರ್ಥಿಕ ಮತ್ತು ಹಣಕಾಸು ವ್ಯವಸ್ಥೆ. ಮತ್ತು ಆ ಕೀಲಿಕೈನೇ ನಮ್ಮ ಪ್ಯಾನ್ ಕಾರ್ಡ್. ವಾವ್, ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಹೋಲಿಕೆ ಅಲ್ವಾ? ಹೌದು, ನಮ್ಮ ದೇಶದ ಹಣಕಾಸು ವ್ಯವಸ್ಥೆಯ ಮೂಲಭೂತ ಅಡಿಪಾಯ. ಹಾಗೆಯೇ ಭದ್ರವಾಗಿದ್ರೂ ಆ ವ್ಯವಸ್ಥೆಯನ್ನು ಪ್ರವೇಶಿಸೋ ಮಾರ್ಗ ಅದು ಆಧುನೀಕರಣಗೊಳ್ತಾ ಇದೆ. ಸರಿ, ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಪ್ರತಿಯೊಬ್ಬರ ಆರ್ಥಿಕ ವ್ಯವಸ್ಥೆಯ ಪ್ರಧಾನ ಕೀಲಿಕೆಯಾಗಿರೋ ಪ್ಯಾನ್ ಕಾರ್ಡ್ ಪ್ರಕ್ರಿಯೆಯಲ್ಲಿ ಇತ್ತೀಚೆಗೆ ಆಗಿರೋ ಪ್ರಮುಖ ಬದಲಾವಣೆಗಳ ಬಗ್ಗೆ ನಾವು ಡೀಪ್ ಆಗಿ ಚರ್ಚೆ ಮಾಡಲಿದ್ದೀವಿ. ಖಂಡಿತ. ನಮ್ಮ ಇಂದಿನ ಮಾಹಿತಿಯ ಮೂಲ ಪ್ರೋಟೀನ್ ಇ-ಗೌವ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಅಧಿಕೃತ ಜಾಲತಾಣ. ನಮ್ಮ ಗುರಿ ತುಂಬಾ ಸ್ಪಷ್ಟವಾಗಿದೆ. ಏಪ್ರಿಲ್ 1, 2026 ಹೊಸ ನಿಯಮಗಳ ಪ್ರಕಾರ ಪ್ಯಾನ್ ಕಾರ್ಡ್ ಪ್ರಕ್ರಿಯೆ ಹೇಗೆ ಬದಲಾಗಿದೆ, ಇದರ ಹಿಂದಿನ ಸೂಕ್ಷ್ಮ ಅಂಶಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ಯಾನ್ ಕಾರ್ಡ್ ಅನ್ನೋದು ಬರೀ ಒಂದು ಪ್ಲಾಸ್ಟಿಕ್ ಚೀಟಿಯಲ್ಲ. ಆದ್ರೆ ಏಪ್ರಿಲ್ 1, 2026ರಿಂದ ಈ ಗುರುತಿನ ಚೀಟಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ತಾಂತ್ರಿಕವಾಗಿ ಹೊಸ ರೂಪ ಪಡೆದಿವೆ ಅನ್ನೋದು ತುಂಬಾ ಕುತೂಹಲಕಾರಿಯಾಗಿದೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ನಾವು ಬರೀ ಒಂದು ಸರ್ಕಾರಿ ಇಲಾಖೆಯ ಯಾವುದೋ ಒಂದು ಸಾಮಾನ್ಯ ನಿಯಮದ ಬದಲಾವಣೆಯನ್ನಷ್ಟೇ ನೋಡ್ತಾ ಇಲ್ಲ. ಮತ್ತೆ ಬದಲಾಗಿ 100 ಕೋಟಿ ಜನರ ಬೃಹತ್ ಪ್ರಮಾಣದ ಡೇಟಾವನ್ನು ನಿರ್ವಹಿಸೋ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಅಂದ್ರೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವೇಗವಾಗಿ ವಿಕಸನಗೊಳ್ತಾ ಇದೆ ಅಂತ ಈ ಬೆಳವಣಿಗೆ ತೋರಿಸುತ್ತೆ. ಹೌದು, ಇದು ಕೇವಲ ಫಾರ್ಮ್ಗಳ ಬದಲಾವಣೆ ಅಲ್ಲ. ಕರೆಕ್ಟ್. ಇದು ಹಣಕಾಸು ಮಾಹಿತಿಯನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ, ಪ್ರಾಸೆಸ್ ಮಾಡ್ತಾರೆ ಮತ್ತು ಅನಲೈಸ್ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ಟೆಕ್ನಾಲಜಿಕಲ್ ಅಪ್ಡೇಟ್. ಆ ದಿನಾಂಕ ಏಪ್ರಿಲ್ 1, 2026. ಇದು ನಿಜಕ್ಕೂ ಒಂದು ಮೈಲಿಗಲ್ಲು ಎನ್ನಬಹುದು. ಆದಾಯ ತೆರಿಗೆ ಇಲಾಖೆಯ ಹೊಸ ಸೂಚನೆ ಪ್ರಕಾರ ಇನ್ಮುಂದೆ ಭಾರತೀಯರು ಹೊಸ ಪ್ಯಾನ್ ಕಾರ್ಡ್ಗಾಗಿ ಕೇವಲ ಪರಿಷ್ಕೃತ ಫಾರ್ಮ್ಗಳನ್ನ ಮಾತ್ರ ಬಳಸಬೇಕು. ಅಂದ್ರೆ ಆ ಹಳೆ 49A ಫಾರ್ಮ್ ಇನ್ನು ಇಲ್ವಾ? ಇಲ್ಲ. ಇಷ್ಟು ವರ್ಷ ನಮ್ಮೆಲ್ಲರ ಬಾಯಿಯಲ್ಲಿ ನಲಿದಾಡುತ್ತಿದ್ದ ಆ ಹಳೆಯ ಫಾರ್ಮ್ 49A ಇನ್ಮುಂದೆ ಇತಿಹಾಸ. ಈಗ ಕೇವಲ ಫಾರ್ಮ್ 93 ಅಥವಾ ಫಾರ್ಮ್ 94 ಮಾತ್ರ ಬಳಸಬೇಕು. ಓಹೋ. ಹಾಗೆ ವಿದೇಶಿ ನಾಗರಿಕರು ಮತ್ತು ವಿದೇಶಿ ಸಂಸ್ಥೆಗಳಿಗೆ ಹೊಸದಾಗಿ ಫಾರ್ಮ್ 95 ಮತ್ತು ಫಾರ್ಮ್ 96 ಅಂತ ಪರಿಚಯಿಸಿದ್ದಾರೆ. ಓಕೆ. ಈ ಫಾರ್ಮ್ಗಳು ಈ ಹಿಂದೆಂದೂ ಪ್ಯಾನ್ ಕಾರ್ಡ್ ಹೊಂದಿರದ ಸಂಪೂರ್ಣ ಹೊಸ ಅರ್ಜಿದಾರರಿಗೆ ಮಾತ್ರ ಅನ್ವಯಿಸುತ್ತವೆ. ಆದ್ರೆ ನನಗಿಲ್ಲೊಂದು ಗಂಭೀರವಾದ ಅನುಮಾನವಿದೆ. ಖಂಡಿತ, ಕೇಳಿ. ಇದು ಮೇಲ್ನೋಟಕ್ಕೆ ಒಂದ್ ರೀತಿಯ ಅಧಿಕಾರಶಾಹಿ ಗೊಂದಲ, ಅಂದ್ರೆ ಬ್ಯೂರೋಕ್ರಾಟಿಕ್ ಬ್ಲೋಟ್ ಅನ್ಸ್ತಿಲ್ವಾ? ಹೌದಾ? ಹೇಗೆ? ಮೊದಲು ಭಾರತೀಯರಿಗೆ ಮತ್ತು ವಿದೇಶಿಯರಿಗೆ ತಲಾ ಒಂದೊಂದು ಫಾರ್ಮ್ ಇತ್ತು. ಈಗ ಅದನ್ನ 4 ವಿಭಿನ್ನ ಫಾರ್ಮ್ಗಳಿಗೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಕಾಗದ ಪತ್ರಗಳ ಸಂಖ್ಯೆ ಜಾಸ್ತಿ ಮಾಡೋದನ್ನ, ಹೊಸ ಹೊಸ ಫಾರ್ಮ್ಗಳನ್ನ ಸೃಷ್ಟಿ ಮಾಡೋದನ್ನ ನಾವು ಡಿಜಿಟಲ್ ಪ್ರಗತಿ ಅಂತ ಹೇಗೆ ಕರೆಯೋಕ್ ಸಾಧ್ಯ? ಇದು ಪ್ರಕ್ರಿಯೆಯನ್ನ ಸರಳಗೊಳಿಸೋ ಬದಲು ಮತ್ತಷ್ಟು ಜಟಿಲ ಮಾಡ್ತಿಲ್ವಾ ಅಂತ. ಇದು ಏನ್ ಗೊತ್ತಾ, ಮೇಲ್ನೋಟಕ್ಕೆ ಯಾರಿಗಾದ್ರೂ ಅನಿಸಬಹುದಾದ ಸಹಜವಾದ ಪ್ರಶ್ನೆ ಅಲ್ವಾ? ಪೇಪರ್ ವರ್ಕ್ ಜಾಸ್ತಿ ಆಯ್ತು ಅಂತ. ಹೌದು, ಕಾಗದ ಪತ್ರಗಳ ಸಂಖ್ಯೆ ಹೆಚ್ಚಾದಂತೆ ಗೊಂದಲ ಹೆಚ್ಚಾಗುತ್ತೆ ಅನ್ನೋದು ನಮ್ಮ ಎಲ್ಲರ ಕಾಮನ್ ಫೀಲಿಂಗ್. ಆದ್ರೆ ಇದರ ಹಿಂದಿನ ಟೆಕ್ನಾಲಜಿ ಮತ್ತು ಡೇಟಾ ಮ್ಯಾನೇಜ್ಮೆಂಟ್ ವಾಸ್ತವ ಬೇರೆನೇ ಇದೆ. ಓ, ಹಾಗಾದ್ರೆ ಇದರ ಉದ್ದೇಶ ಬೇರೆ ಇದೆಯಾ? ಖಂಡಿತ.
ಈ 4 ಪ್ರತ್ಯೇಕ ಫಾರ್ಮ್ಗಳ ಸೃಷ್ಟಿ ಯಾವುದೇ ಅಧಿಕಾರಶಾಹಿ ಗೊಂದಲ ಅಲ್ಲ, ಬದಲಾಗಿ ಇದು ಯಂತ್ರಮಟ್ಟದ ವರ್ಗೀಕರಣ, ಅಂದ್ರೆ ಮಷೀನ್ ಲೆವೆಲ್ ಕ್ಯಾಟಗರೈಸೇಷನ್. ಯಂತ್ರಮಟ್ಟದ ವರ್ಗೀಕರಣ ಅಂದ್ರೆ ಮನುಷ್ಯರಿಗಿಂತ ಹೆಚ್ಚಾಗಿ ಮಷೀನ್ಗಳ ಅನುಕೂಲಕ್ಕಾಗಿ ಈ ಬದಲಾವಣೆ ಮಾಡಿದ್ದಾರೆ. ನಿಖರವಾಗಿ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಐಟಿ ಇಲಾಖೆ ಪ್ರತಿದಿನ ಲಕ್ಷಾಂತರ ಅರ್ಜಿಗಳನ್ನ ಪ್ರೊಸೆಸ್ ಮಾಡುತ್ತೆ. ಒಬ್ಬ ಭಾರತೀಯನ ಅರ್ಜಿಯನ್ನ ಪರಿಶೀಲಿಸೋದು ಸುಲಭ, ಯಾಕಂದ್ರೆ ಅಲ್ಲಿ ಆಧಾರ ಇರುತ್ತೆ. ಆಧಾರ್ ಜೊತೆ ಪ್ಯಾನ್ ಸಿಸ್ಟಮ್ ನೇರವಾಗಿ ಕ್ಷಣ ಮಾತ್ರದಲ್ಲಿ ಕಮ್ಯುನಿಕೇಟ್ ಮಾಡಿ ಡೇಟಾ ವೆರಿಫೈ ಮಾಡುತ್ತೆ. ಹೌದು, ಅದು ತಕ್ಷಣ ಆಗೋಗುತ್ತೆ. ಆದರೆ ಒಬ್ಬ ವಿದೇಶಿ ಹೂಡಿಕೆದಾರ ಅಥವಾ ಅಮೆರಿಕದ ಒಂದು ಕಂಪನಿ ಭಾರತದಲ್ಲಿ ಬಿಸ್ನೆಸ್ ಮಾಡೋಕೆ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಅಲ್ಲಿ ಆಧಾರ್ ಇರಲ್ಲ ಅಲ್ವಾ? ಖಂಡಿತ ಇರಲ್ಲ. ಅಲ್ಲಿ ಪಾಸ್ಪೋರ್ಟು, ವೀಸಾ ಎಲ್ಲ ಇರುತ್ತೆ. ಕರೆಕ್ಟ್. ಅಲ್ಲಿ ಪಾಸ್ಪೋರ್ಟ್, ವಿದೇಶಿ ನೋಟರಿ ದಾಖಲೆಗಳು ಮತ್ತೆ ಇಂಟರ್ನ್ಯಾಷನಲ್ ಅಡ್ರೆಸ್ ಪ್ರೂಫ್ಗಳನ್ನ ಮ್ಯಾನ್ಯುಯಲ್ ಆಗಿ ಅಥವಾ ಬೇರೆ ರೀತಿಯಲ್ಲಿ ಚೆಕ್ ಮಾಡಬೇಕಾಗತ್ತೆ. ಓಹೋ. ಹಳೆ ಸಿಸ್ಟಮಲ್ಲಿ ಇವೆರಡನ್ನೂ ಒಂದೇ ಡೇಟಾಬೇಸ್ ಪೈಪ್ಲೈನ್ನಲ್ಲಿ ತುರುಕ್ತಾ ಇದ್ರು. ಇದರಿಂದಾಗಿ ದೇಶೀಯ ಅರ್ಜಿಗಳ ಪ್ರೊಸೆಸಿಂಗ್ ಲೇಟ್ ಆಗ್ತಾ ಇತ್ತು ಮತ್ತೆ ವಿದೇಶಿ ಅರ್ಜಿಗಳ ಪರಿಶೀಲನೆಯಲ್ಲಿ ಎರರ್ಸ್ ಬರ್ತಾ ಇತ್ತು. ಈಗ ಅರ್ಥ ಆಗ್ತಾ ಇದೆ. ಈಗ 93, 94 ಮತ್ತು 95, 96 ಅಂತ ಡಿವೈಡ್ ಮಾಡಿರೋದ್ರಿಂದ ಏನ್ ಲಾಭ ಅಂತ. ಈ ತರ ಡಿವೈಡ್ ಮಾಡೋದ್ರಿಂದ ಡೇಟಾವನ್ನ ಎಂಟ್ರಿ ಲೆವೆಲ್ನಲ್ಲೇ 2 ಪ್ರತ್ಯೇಕ ಡಿಜಿಟಲ್ ಪೈಪ್ಲೈನ್ಸ್ಗಳಿಗೆ ಕಳುಹಿಸಲಾಗುತ್ತೆ. ದೇಶೀಯ ಅರ್ಜಿಗಳು ಆಧಾರ್ ಲಿಂಕ್ ಇರೋದ್ರಿಂದ ಮಷೀನ್ ಮೂಲಕವೇ ಫಾಸ್ಟ್ ಆಗಿ ಕ್ಲಿಯರ್ ಆಗ್ತವೆ ಮತ್ತು ವಿದೇಶಿ ಅರ್ಜಿಗಳು ಅದಕ್ಕೆಂದೇ ಮೀಸಲಾದ ಪ್ರತ್ಯೇಕ ಅಲ್ಗಾರಿದಮ್ ಮೂಲಕ ಸ್ಕ್ರೂಟಿನಿಗೆ ಹೋಗ್ತವೆ. ವಾವ್! ಅಂದ್ರೆ ಇದೊಂಥರ ಏರ್ಪೋರ್ಟ್ನ ಎಂಟ್ರೆನ್ಸ್ ಗೇಟ್ಸ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ನ ಒಂದೇ ಗೇಟಲ್ಲಿ ನಿಲ್ಸಿದ್ರೆ ರಶ್ ಆಗುತ್ತೆ ಅಂತ ಮೊದಲೇ ಅವ್ರನ್ನ ಬೇರೆ ಬೇರೆ ಗೇಟ್ಗಳಿಗೆ ಕಳಿಸಿದ ಹಾಗೆ. ಇದರಿಂದ ಇಡೀ ಸಿಸ್ಟಮ್ನ ಸ್ಪೀಡ್ ಜಾಸ್ತಿ ಆಗುತ್ತೆ. ಹೌದು, ಅದ್ಭುತವಾದ ಹೋಲಿಕೆ ಇದು. ಕೇವಲ ಸ್ಪೀಡ್ ಮಾತ್ರ ಅಲ್ಲ, ಫ್ಯೂಚರ್ನ ಆಡಿಟ್ ಟ್ರಯಲ್ ಮತ್ತು ಡೇಟಾ ಅನಾಲಿಸಿಸ್ಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಟ್ರ್ಯಾಕಿಂಗ್ ಮಾಡೋದಾ? ಕರೆಕ್ಟ್. ಭಾರತದ ಷೇರುಪೇಟೆಗೆ ಅಥವಾ ಇಂಡಸ್ಟ್ರೀಸ್ಗೆ ಯಾವ ದೇಶದಿಂದ ಎಷ್ಟು ಫಂಡ್ಸ್ ಬರ್ತಾ ಇದೆ, ಆ ಹಣಕಾಸಿನ ಮೂಲಗಳೇನು ಅಂತ ಟ್ರ್ಯಾಕ್ ಮಾಡೋಕೆ ಈ ಸೆಪರೇಷನ್ ಬಹಳ ಮುಖ್ಯ. ಹೌದು, ಒಂದೇ ಡೇಟಾಬೇಸ್ನಲ್ಲಿ ಎಲ್ಲ ಬೆರೆಸಿದ್ರೆ ಆಮೇಲೆ ಪಾಲಿಸಿ ಮಾಡೋದು ಕಷ್ಟ ಆಗುತ್ತೆ. ಖಂಡಿತ. ಹಾಗಾಗಿ ಫಾರ್ಮ್ಗಳ ಸಂಖ್ಯೆ ನೋಡೋಕೆ ಜಾಸ್ತಿ ಆಗಿರ್ಬೋದು, ಆದರೆ ಬ್ಯಾಕ್ ಎಂಡ್ ಪ್ರೋಸೆಸ್ 10 ಪಟ್ಟು ಸಿಂಪಲ್ ಮತ್ತು ಫಾಸ್ಟ್ ಆಗಿದೆ. ಇದು ನಿಜಕ್ಕೂ ಬಹಳ ಲಾಜಿಕಲ್ ಆಗಿದೆ. ಪೇಪರಲ್ಲೇ ಕಾಂಪ್ಲಿಕೇಟೆಡ್ ಅನ್ಸಿದ್ರು ಡಿಜಿಟಲ್ ಮಟ್ಟದಲ್ಲಿ ಇದು ಅತ್ಯಂತ ಸ್ಪಷ್ಟವಾದ ವಿಂಗಡಣೆ. ಹೌದು. ಸರಿ, ಇಲ್ಲಿಯವರೆಗೆ ನಾವು ಡೇಟಾ ವಿಂಗಡಣೆ ಮಾಡಿ ಯಶಸ್ವಿಯಾಗಿ ಹೊಸ ಪ್ಯಾನ್ ಕಾರ್ಡ್ ಪಡೆಯುವ ಪ್ರಕ್ರಿಯೆ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇದು ಒಂಥರ ಐಡಿಯಲ್ ಸಿನಾರಿಯೋ ಅಲ್ವಾ? ಅಂದ್ರೆ ನೈಜ ಜಗತ್ತು ಇಷ್ಟೊಂದು ಪರ್ಫೆಕ್ಟ್ ಆಗಿರಲ್ಲ. ಲೈಫಲ್ಲಿ ಬಹಳಷ್ಟು ಅನಿರೀಕ್ಷಿತ ಘಟನೆಗಳು ನಡೀತವೆ. ಪರ್ಸ್ ಕಳೆದು ಹೋಗುತ್ತೆ, ಕಾರ್ಡ್ ಹರಿದು ಹೋಗುತ್ತೆ, ಅಥವಾ ಮದುವೆ ಆದ್ಮೇಲೆ ಹೆಸರು ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ. 140 ಕೋಟಿ ಜನರ ಬೃಹತ್ ಡೇಟಾಬೇಸ್ ಅನ್ನ ನೈಜ ಜಗತ್ತಿನ ಈ ಪ್ರಾಬ್ಲಮ್ಸ್ಗೆ ಹೇಗೆ ಅಡ್ಜಸ್ಟ್ ಮಾಡಿದ್ದಾರೆ, ಇದು ನಮ್ಮ ಚರ್ಚೆಯನ್ನ ಮುಂದಿನ ಹಂತಕ್ಕೆ ಕೊಂಡೋಗುತ್ತೆ. ಅದೇ ಮರುಮುದ್ರಣ ಅಂದ್ರೆ ರೀಪ್ರಿಂಟ್ ಮತ್ತು ತಿದ್ದುಪಡಿ ಅಂದ್ರೆ ಕರೆಕ್ಷನ್. ಹೌದು, ಇದು ಬಹಳ ಮುಖ್ಯವಾದ ಸೆಕ್ಷನ್. ಯಾಕಂದ್ರೆ ಹೊಸ ಪ್ಯಾನ್ ತಗೊಳ್ಳೋರಿಗಿಂತ ಈ ರೀಪ್ರಿಂಟ್ ಮತ್ತು ಕರೆಕ್ಷನ್ ಬೇಕಾಗಿರೋ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಪ್ರೋಟೀನ್ ಸಂಸ್ಥೆಯ ಮಾಹಿತಿಯ ಪ್ರಕಾರ ಇವೆರಡರ ಮಧ್ಯೆ ಟೆಕ್ನಿಕಲಿ ದೊಡ್ಡ ಡಿಫರೆನ್ಸ್ ಇದೆ. ನಾನೇ ಹೇಳ್ತೀನಿ ನೋಡಿ, ಯಾವುದೇ ಮಾಹಿತಿಯ ಬದಲಾವಣೆ ಇಲ್ಲದೆ ಬರೀ ಹಳೆಯ ಕಾರ್ಡ್ ಕಳೆದು ಹೋಗಿ ಹೊಸ ಪ್ಲಾಸ್ಟಿಕ್ ಕಾರ್ಡ್ ಬೇಕಿದ್ರೆ ಅದನ್ನ ಮರುಮುದ್ರಣ ಅಥವಾ ರೀಪ್ರಿಂಟ್ ಅಂತಾರೆ. ಕರೆಕ್ಟ್. ಇಲ್ಲಿ ಆಸಕ್ತಿದಾಯಕ ಅಂಶ ಏನಂದ್ರೆ ಇದಕ್ಕಾಗಿ ಯಾವುದೇ ಹೊಸ ದಾಖಲೆಗಳನ್ನ ಅಂದ್ರೆ ಡಾಕ್ಯುಮೆಂಟ್ಸ್ ಕೊಡೋ ಅಗತ್ಯ ಇಲ್ಲ. ಹೌದು. ಹಿಂದಿನ ಪ್ರಕ್ರಿಯೆ ಪ್ರೋಟೀನ್ ಅಥವಾ ಐಟಿ ಇಲಾಖೆಯ ಇ ಫೈಲಿಂಗ್ ಪೋರ್ಟಲ್ ಮೂಲಕವೇ ಆಗಿದ್ರೆ ಈ ರೀಪ್ರಿಂಟ್ ಕಂಪ್ಲೀಟ್ಲಿ ಪೇಪರ್ಲೆಸ್. ಆದ್ರೆ ಇಲ್ಲಿ ನನ್ನನ್ನ ಬೆರಗುಗೊಳಿಸಿದ ಮತ್ತು ಸ್ವಲ್ಪ ಮಟ್ಟಿಗೆ ಶಾಕ್ ಕೊಟ್ಟ ವಿಚಾರ ಏನಂದ್ರೆ ಶುಲ್ಕದ ವ್ಯತ್ಯಾಸ. ಫೀಸ್ ಬಗ್ಗೆ ಏನಾದ್ರೂ ಗೊಂದಲ ಇದೆಯಾ? ಗೊಂದಲ ಅಲ್ಲ, ಒಂದು ರೀತಿಯ ಅಸಮಾಧಾನ ಅಂತಾನೆ ಹೇಳ್ಬೋದು. ನೋಡಿ, ಇಂಡಿಯನ್ ಅಡ್ರೆಸ್ ಇದ್ರೆ ಈ ರೀಪ್ರಿಂಟ್ಗೆ ಕೇವಲ 50 ರೂಪಾಯಿ ಪಾವತಿಸಿದ್ರೆ ಸಾಕು. ಅದು ಟ್ಯಾಕ್ಸ್ ಸೇರಿ. ಹೌದು, ಇದು ನ್ಯಾಯಸಮ್ಮತವಾಗಿದೆ. ಆದ್ರೆ ಅದೇ ವ್ಯಕ್ತಿ ವಿದೇಶಿ ವಿಳಾಸ ಹೊಂದಿದ್ರೆ ಆತ ಬರೋಬ್ಬರಿ 959 ರೂಪಾಯಿ ಕಟ್ಟಬೇಕು. ಓಹೋ, ಇದು ಹೇಗೆ ನ್ಯಾಯ? ಕೇವಲ ಒಂದು ಪ್ಲಾಸ್ಟಿಕ್ ಚೀಟಿಯನ್ನ ಪ್ರಿಂಟ್ ಮಾಡಿ ಪೋಸ್ಟಲ್ಲಿ ಕಳಿಸೋಕೆ 959 ರೂಪಾಯಿನ? ಇದು ಎನ್ಆರ್ಐಗಳಿಂದ ಲಾಭ ಮಾಡ್ಕೊಳ್ಳೋಕೆ ಸರ್ಕಾರ ಮಾಡಿರೋ ಒಂಥರ ಟ್ರಿಕ್ ತರ ಕಾಣಿಸ್ತಿಲ್ವಾ? ಒಂದು ಇಂಟರ್ನ್ಯಾಷನಲ್ ಪೋಸ್ಟ್ಗೆ ಅಷ್ಟೊಂದು ಖರ್ಚಾಗುತ್ತಾ? ನಿಮ್ಮ ಈ ಪ್ರಶ್ನೆ ಬಹಳ ಸಹಜವಾಗಿದೆ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಪೋಸ್ಟಲ್ ಚಾರ್ಜ್ ತರ ಕಾಣುತ್ತೆ ಅಲ್ವಾ? ಮತ್ತೆ ಆದರೆ ವಾಸ್ತವದಲ್ಲಿ ಇದು ಬರೀ ಒಂದು ಪ್ಲಾಸ್ಟಿಕ್ ಚೀಟಿ ಅಲ್ಲ. ಇದೊಂದು ದೇಶದ ಅತ್ಯಂತ ಸೂಕ್ಷ್ಮವಾದ ಹೈ ಲೆವೆಲ್ ಸೆಕ್ಯೂರಿಟಿ ಇರೋ ಫೈನಾನ್ಷಿಯಲ್ ಐಡೆಂಟಿಟಿ ಡಾಕ್ಯುಮೆಂಟ್. ಓಕೆ. ಇದನ್ನ ಬಾರ್ಡರ್ ದಾಟಿ ಕಳಿಸೋ ಪ್ರೊಸೆಸ್ ನಾವೊಂದು ನಾರ್ಮಲ್ ಗ್ರೀಟಿಂಗ್ ಕಾರ್ಡ್ ಕಳಿಸಿದಷ್ಟು ಸಿಂಪಲ್ ಅಲ್ಲ. ಅಂದ್ರೆ ಇದ್ರ ಹಿಂದೆ ಬೇರೆ ಯಾವ್ದಾದ್ರೂ ಇಂಟರ್ನ್ಯಾಷನಲ್ ರೂಲ್ಸ್ ಇದೆಯಾ? ಖಂಡಿತ ಇದೆ. ಮೊದಲನೇದಾಗಿ, ಬೇರೆ ದೇಶಗಳಿಗೆ ಒಂದು ಫೈನಾನ್ಷಿಯಲ್ ಡಾಕ್ಯುಮೆಂಟ್ ಕಳಿಸುವಾಗ ಆಯಾ ದೇಶಗಳ ಕಸ್ಟಮ್ಸ್ ಮತ್ತು ಡೇಟಾ ಪ್ರೊಟೆಕ್ಷನ್ ಕಾನೂನುಗಳನ್ನ ಪಾಲಿಸಬೇಕಾಗುತ್ತೆ. ಎರಡನೇದಾಗಿ, ಈ ಕಾರ್ಡ್ ದಾರಿಯಲ್ಲಿ ಕಳೆದು ಹೋಗಿ ಯಾವುದಾದ್ರೂ ತಪ್ಪು ವ್ಯಕ್ತಿಗಳ ಕೈಗೆ ಸಿಕ್ಕರೆ ಅದರಿಂದ ಆಗುವ ಲೀಗಲ್ ಮತ್ತು ಫೈನಾನ್ಷಿಯಲ್ ಡ್ಯಾಮೇಜ್ ಅಪಾರ. ಹೌದು, ಐಡೆಂಟಿಟಿ ಥೆಫ್ಟ್ ಆಗಬಹುದು. ಎಕ್ಸಾಕ್ಟ್ಲಿ. ಅದಕ್ಕೆ ಸರ್ಕಾರ ಇದನ್ನ ನಾರ್ಮಲ್ ಪೋಸ್ಟಲ್ಲಿ ಕಳಿಸೋಕಾಗಲ್ಲ. ಇದಕ್ಕೆ ಅತ್ಯುನ್ನತ ಮಟ್ಟದ ಟ್ರ್ಯಾಕಿಂಗ್ ವ್ಯವಸ್ಥೆ ಇರೋ ಡಿಪ್ಲೊಮ್ಯಾಟಿಕ್ ಲೆವೆಲ್ ಸೆಕ್ಯೂರ್ ಕೊರಿಯರ್ ಸೇವೆಗಳ ಅಗತ್ಯ ಇರುತ್ತೆ. ಓಹೋ. ಆ ಕೊರಿಯರ್ ಕಂಪನಿಗಳ ಇನ್ಶೂರೆನ್ಸ್,
ಇಂಟರ್ನ್ಯಾಷನಲ್ ಫ್ಯೂಯಲ್ ಸರ್ಚಾರ್ಜ್ಗಳು ಮತ್ತೆ ಬಾರ್ಡರ್ ಸೆಕ್ಯೂರಿಟಿ ಟ್ಯಾಕ್ಸ್ಗಳು ಇವನ್ನ ಸೇರಿ ಆ 959 ರೂಪಾಯಿ ಆಗುತ್ತೆ. ಅಂದ್ರೆ ಇದರಲ್ಲಿ ಲಾಭ ಮಾಡ್ಕೊಳ್ಳೋ ಉದ್ದೇಶ ಇಲ್ವಾ? ಖಂಡಿತ ಇಲ್ಲ. ಇದು ಲಾಭದ ಟ್ರಿಕ್ ಅಲ್ಲ, ಬದಲಾಗಿ ಆ ಡಾಕ್ಯುಮೆಂಟ್ನ ಸೇಫ್ಟಿ ಖಚಿತಪಡಿಸಿಕೊಳ್ಳೋ ನೈಜ ಲಾಜಿಸ್ಟಿಕ್ಸ್ ಕಾಸ್ಟ್. ಓ, ಆ ದೃಷ್ಟಿಕೋನದಿಂದ ನೋಡಿದಾಗ ಇದು ಅರ್ಥ ಆಗುತ್ತೆ. ಅಂದ್ರೆ ಇದು ಒಂದು ಸಾಮಾನ್ಯ ಸೈಕಲ್ ಡೆಲಿವರಿ ಅಲ್ಲ, ಬದಲಾಗಿ ಬ್ಯಾಂಕಿನ ದುಡ್ಡು ಸಾಗಿಸೋ ಆರ್ಮರ್ಡ್ ಟ್ರಕ್ ಡೆಲಿವರಿ ತರ. ಹೌದು, ಭದ್ರತೆಗೆ ಬೆಲೆ ತೆರಲೇಬೇಕು. ಸರಿ, ಮರುಮುದ್ರಣದ ವಿಷಯ ಕ್ಲಿಯರ್ ಆಯ್ತು. ಆದ್ರೆ ಇದೇ ವೇಳೆ ತಿದ್ದುಪಡಿ ಅಂದ್ರೆ ಕರೆಕ್ಷನ್ ಮಾಡ್ಬೇಕಾದ್ರೆ, ಅಂದ್ರೆ ಹೆಸರು, ತಂದೆ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ನಂತಹ ಕೋರ್ ಡೀಟೇಲ್ಸ್ ಬದಲಾಯಿಸಬೇಕಿದ್ರೆ ಒಂದು ಸಣ್ಣ ಟೆಕ್ನಿಕಲ್ ಕಂಡೀಷನ್ ಇದೆ. ಅರ್ಜಿಯಲ್ಲಿರೋ ಸೂಕ್ತ ಚೆಕ್ ಬಾಕ್ಸ್ಗಳನ್ನ ಟಿಕ್ ಮಾಡೋದು ಕಡ್ಡಾಯ ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳ್ತಿವೆ. ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಬರೀ ಹೊಸ ಹೆಸರು ಬರೆದ್ರೆ ಸಾಲ್ದಾ? ಇದು ನಾವು ಮಷಿನ್ಗಳ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮಷಿನ್ಗೆ ಭಾಷೆ ಅರ್ಥ ಆಗಲ್ಲ. ನೀವು ಒಂದು ಫಾರ್ಮ್ನಲ್ಲಿ ಹಳೆಯ ಹೆಸರಿನ ಬದಲು ಹೊಸ ಹೆಸರನ್ನ ಬರೆದ್ರೆ ಆ ಹೊಸ ಹೆಸರನ್ನ ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಅದೊಂದು ಟೈಪಿಂಗ್ ಮಿಸ್ಟೇಕಾ ಅಂತ ಮಷಿನ್ಗೆ ತಿಳಿಯಲ್ಲ. ಅಂದ್ರೆ ಕೇವಲ ಬರೆದ್ರೆ ಸಾಲ್ದು, ಅದನ್ನ ಚೇಂಜ್ ಮಾಡು ಅಂತ ನಿರ್ದಿಷ್ಟವಾಗಿ ಕಮಾಂಡ್ ಕೊಡ್ಬೇಕು. ಎಕ್ಸಾಕ್ಟ್ಲಿ. ಆ ಚೆಕ್ ಬಾಕ್ಸ್ ಅನ್ನೋದು ಒಂದು ಬೈನರಿ ಟ್ರಿಗರ್, ಅಂದ್ರೆ 0 ಅಥವಾ 1. ಓಕೆ. ನೀವು ಆ ಬಾಕ್ಸ್ ಅನ್ನ ಟಿಕ್ ಮಾಡಿದಾಗ ಆ ಸಿಗ್ನಲ್ ನೇರವಾಗಿ ಡೇಟಾಬೇಸ್ನ ನಿರ್ದಿಷ್ಟ ವಿಭಾಗಕ್ಕೆ ಹೋಗಿ ಈ ವ್ಯಕ್ತಿಯ ಹಳೆಯ ಇನ್ಫಾರ್ಮೇಶನ್ ಡಿಲೀಟ್ ಮಾಡು, ಈ ಹೊಸ ಇನ್ಫಾರ್ಮೇಶನ್ ಸೇವ್ ಮಾಡು ಅನ್ನೋ ಕಮಾಂಡ್ ಕೊಡುತ್ತೆ. ಟಿಕ್ ಮಾಡಿಲ್ಲ ಅಂದ್ರೆ? ಟಿಕ್ ಮಾಡದೇ ಇದ್ರೆ ಮಷೀನ್ ಆ ಮಾಹಿತಿಯನ್ನ ಇಗ್ನೋರ್ ಮಾಡುತ್ತೆ ಮತ್ತು ಹಳೆಯ ಮಾಹಿತಿಯನ್ನೇ ಉಳಿಸ್ಕೊಡುತ್ತೆ. ಆ ಒಂದು ಸಣ್ಣ ಟಿಕ್ ಮಾರ್ಕ್ ಇಡೀ ಡೇಟಾಬೇಸ್ನ ಆರ್ಕಿಟೆಕ್ಚರ್ ಅನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ವಾವ್! ಡೇಟಾ ಇಂಟಿಗ್ರಿಟಿ ಕಾಪಾಡೋಕೆ ಈ ಯಾಂತ್ರಿಕ ಶಿಸ್ತು ಅತ್ಯಗತ್ಯ. ಇದು ನಿಜಕ್ಕೂ ಎಚ್ಚರಿಕೆಯ ಸಂಗತಿ. ಫಾರ್ಮ್ ಅನ್ನ ಆತುರದಲ್ಲಿ ತುಂಬುವಾಗ ಆ ಒಂದು ಸಣ್ಣ ಟಿಕ್ ಮಾರ್ಕ್ ಮರ್ತೋದ್ರೂ ನಮ್ಮ ಇಡೀ ಪ್ರಕ್ರಿಯೆ ಮತ್ತು ಟೈಮ್ ವೇಸ್ಟ್ ಆಗೋಗುತ್ತೆ. ಖಂಡಿತ. ಸರಿ, ಈಗ ನಾವು ಫಾರ್ಮ್ಗಳ ಹಿಂದಿನ ವಿಜ್ಞಾನ ಅರ್ಥ ಮಾಡ್ಕೊಂಡ್ವಿ, ಡೇಟಾ ವಿಂಗಡಿಸಿದ್ವಿ, ಚೆಕ್ ಬಾಕ್ಸ್ಗಳನ್ನ ಟಿಕ್ ಮಾಡಿದ್ವಿ. ಈಗ ಇಡೀ ಪ್ರಕ್ರಿಯೆಯ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬರೋಣ, ಅದೇ ಪೇಮೆಂಟ್ ಸ್ಟೇಜ್. ಇದು ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾಗುವ ವಿಷಯ. ಹೌದು. ಪ್ರೋಟೀನ್ ವೆಬ್ಸೈಟ್ ಪ್ರಕಾರ ನಾವು ಆನ್ಲೈನ್ನಲ್ಲಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಪ್ಯಾನ್ ಅಥವಾ ಟ್ಯಾನ್ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡುವಾಗ ಬ್ಯಾಂಕಿನಿಂದ ಎಟಿಎಂ ಪಿನ್ ನಮೂದಿಸೋದು ಕಡ್ಡಾಯ. ಇದು ಇ ಕಾಮರ್ಸ್ ಟ್ರಾನ್ಸಾಕ್ಷನ್ಸ್ಗೆ ಆರ್ಬಿಐ ಕೊಟ್ಟಿರೋ ಗೈಡ್ಲೈನ್ಸ್ನ ಒಂದು ಭಾಗ ಅಂತ ಹೇಳಲಾಗಿದೆ. ಆದ್ರೆ ಇಲ್ಲೊಂದು ನನ್ ದೊಡ್ಡ ಆಕ್ಷೇಪಣೆ ಇದೆ. ಆಕ್ಷೇಪಣೆನಾ? ಏನದು? ನಾವೆಲ್ಲರೂ ಡಿಜಿಟಲ್ ಇಂಡಿಯಾ ಬಗ್ಗೆ ಮಾತಾಡ್ತೀವಿ. ವಹಿವಾಟುಗಳು ಸುಲಭ ಆಗ್ಬೇಕು, ಅಡೆತಡೆ ಇರಬಾರ್ದು, ಫ್ರಿಕ್ಷನ್ಲೆಸ್ ಎಕ್ಸ್ಪೀರಿಯನ್ಸ್ ಸಿಗ್ಬೇಕು ಅಂತ ಬಯಸ್ತೀವಿ. ಹೌದು, ಟ್ರೂ. ನಮಗೆಲ್ಲರಿಗೂ ಈಗ OTP ಅಭ್ಯಾಸ ಆಗ್ಬಿಟ್ಟಿದೆ. ಫೋನ್ಗೆ ಒಂದ್ ಮೆಸೇಜ್ ಬರುತ್ತೆ, ನಂಬರ್ ಹಾಕ್ತೀವಿ, ಕೆಲಸ ಮುಗಿಯುತ್ತೆ. ಆದ್ರೆ ಈ ಪ್ಯಾನ್ ಕಾರ್ಡ್ ಆನ್ಲೈನ್ ಪೇಮೆಂಟ್ಗೆ ದಿಢೀರ್ನಿ ಎಟಿಎಂ ಪಿನ್ ಕೇಳೋದು ಇಡೀ ಪ್ರಾಸೆಸ್ನ ಕಾಂಪ್ಲಿಕೇಟ್ ಮಾಡ್ತಿಲ್ವಾ? ಈ ಘರ್ಷಣೆ ಅಥವಾ ಫ್ರಿಕ್ಷನ್ ಯಾಕ್ ಬೇಕು? ನಾವು ಮುಂದಕ್ಕೆ ಹೋಗೋ ಬದಲು ಹಿಂದಕ್ಕೆ ಹೆಜ್ಜೆ ಇಡ್ತಾ ಇದೀವಿ ಅಂತ ಅನಿಸ್ತಿಲ್ವಾ? ಡಿಜಿಟಲ್ ಕನ್ವೀನಿಯನ್ಸ್ ದೃಷ್ಟಿಯಿಂದ ನೀವು ಹೇಳ್ತಿರೋದು ಸರಿಯಾಗೇ ಕಾಣುತ್ತೆ. ಆದ್ರೆ ನಾವು ಇದನ್ನ ಸೈಬರ್ ಸೆಕ್ಯೂರಿಟಿಯ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕಾಗಿದೆ. ಓಕೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆಯಾ OTPಯಲ್ಲಿ? RBI ಪೂರ್ವಕವಾಗಿಯೇ ಈ ಫ್ರಿಕ್ಷನ್ ಅನ್ನ ತಂದಿದೆ. ಯಾಕಂದ್ರೆ ಪ್ಯಾನ್ ಕಾರ್ಡ್ ಅರ್ಜಿ ಅನ್ನೋದು ಯಾವುದೋ ಒಂದು ಆನ್ಲೈನ್ ಆ್ಯಪಲ್ಲಿ ಬಟ್ಟೆ ಖರೀದಿಸಿದ ಹಾಗೆ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಅಥವಾ ಒಂದು ಕಂಪನಿಯ ಸಂಪೂರ್ಣ ಹಣಕಾಸಿನ ಅಸ್ತಿತ್ವದ ಸೃಷ್ಟಿ. ಆದ್ರೆ OTP ಕೂಡ ಸುರಕ್ಷಿತ ಅಲ್ವಾ? ನನ್ನ ಫೋನ್ನಲ್ಲೇ ಬರುತ್ತಲ್ವಾ ಅದು? ಅಲ್ಲಿಯೇ ಇರೋದು ಅಸಲಿ ಪ್ರಾಬ್ಲಮ್. OTPಗಳು ಟೆಲಿಕಾಂ ನೆಟ್ವರ್ಕ್ ಮೇಲೆ ಡಿಪೆಂಡ್ ಆಗಿವೆ. ಇತ್ತೀಚಿನ ದಿನಗಳಲ್ಲಿ ಸಿಮ್ ಸ್ವಾಪಿಂಗ್ ಅನ್ನೋ ಫ್ರಾಡ್ ಬಹಳ ಕಾಮನ್ ಆಗಿಬಿಟ್ಟಿದೆ. ಓ ಹೌದು, ಕೇಳಿದ್ದೀನಿ. ವಂಚಕರು ನಿಮ್ಮ ಮೊಬೈಲ್ ನಂಬರ್ನ ನಕಲಿ ಸಿಮ್ ತಗೊಂಡು ನಿಮ್ಮ OTPಗಳನ್ನ ಈಸಿಯಾಗಿ ಕದಿಬೋದು, ಅಥವಾ ನಿಮ್ಮ ಫೋನ್ನಲ್ಲಿರೋ ಯಾವುದೋ ಒಂದು ಮಾಲ್ವೇರ್ ಮೆಸೇಜ್ಗಳನ್ನ ಕದ್ದು ಓದ್ಬೋದು. ಅಚ್ಚರಿ! OTP ಅನ್ನೋದು ಕೇವಲ ನಿಮ್ಮ ಬಳಿ ಆ ಕ್ಷಣದಲ್ಲಿ ಫೋನ್ ಇದೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ ಅಷ್ಟೇ. ನೀವೇ ಆ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅನ್ನೋದನ್ನಲ್ಲ. ಓ, ಅಂದ್ರೆ OTP ಕೇವಲ ಡಿವೈಸ್ನ ನಂಬುತ್ತೆ, ವ್ಯಕ್ತಿಯನ್ನಲ್ಲ. ಎಕ್ಸಾಕ್ಟ್ಲಿ. ಆದರೆ ATM ಪಿನ್ ಹಾಗಲ್ಲ. ಆ 4 ಅಂಕಿಯ ಪಿನ್ SMS ಮೂಲಕ ಟ್ರಾವೆಲ್ ಆಗಲ್ಲ. ಅದು ಎನ್ಕ್ರಿಪ್ಟ್ ಆಗಿ ನೇರವಾಗಿ ಬ್ಯಾಂಕಿನ ಕೋರ್ ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ನಿಮ್ಮ ಕಾರ್ಡ್ ನಂಬರ್ ಮತ್ತೆ CVV ಕದ್ದ ಹ್ಯಾಕರ್ಸ್ OTPಯನ್ನ ಕದಿಬಹುದು, ಆದ್ರೆ ನಿಮ್ಮ ತಲೆಯಲ್ಲಿರೋ ಪಿನ್ನ ಕದಿಯೋಕೆ ಸಾಧ್ಯವೇ ಇಲ್ಲ. ಇದನ್ನ ಕೇಳ್ತಿದ್ರೆ ನಂಗೊಂದು ಉದಾಹರಣೆ ನೆನಪಾಗ್ತಾ ಇದೆ. ಇದು ಬ್ಯಾಂಕ್ ಲಾಕರ್ ಓಪನ್ ಮಾಡೋ ಸಿಸ್ಟಮ್ ತರ. ಹೌದು. ಅಥವಾ ಯಾವ್ದಾದ್ರೂ ನ್ಯೂಕ್ಲಿಯರ್ ಮಿಸೈಲ್ ಲಾಂಚ್ ಮಾಡೋ ತರ. ಕೇವಲ ಒಬ್ರತ್ರ ಕೀಲಿಕೈ ಇದ್ರೆ ಸಾಲ್ದು. ಬ್ಯಾಂಕ್ ಮ್ಯಾನೇಜರ್ನ ಕೀಲಿಕೈ ಅಂದ್ರೆ ಕಾರ್ಡಿನ CVV ಮತ್ತು ಗ್ರಾಹಕನ ಸ್ವಂತ ಕೀಲಿಕೈ ಅಂದ್ರೆ ಪಿನ್, ಇವೆರಡೂ ಒಟ್ಟಿಗೆ ಸೇರಿದ್ರೆ ಮಾತ್ರ ಲಾಕರ್ ಓಪನ್ ಆಗೋದು. ಅದ್ಭುತವಾದ ವಿಶ್ಲೇಷಣೆ ಇದು. ಹೌದು, ಇದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ನ ಅತ್ಯಂತ ಭದ್ರವಾದ ರೂಪ. ಕೇವಲ ಫಿಸಿಕಲ್ ಕಾರ್ಡ್ ಇದ್ರೆ ಸಾಲ್ದು, ಆ ಕಾರ್ಡಿನ ಹಿಂದಿರೋ ಮನುಷ್ಯನ ಮನಸ್ಸಲ್ಲಿರೋ ಪಾಸ್ವರ್ಡ್ ಕೂಡ ಬೇಕು. ಇದೊಂದು ರೀತಿಯಲ್ಲಿ ಪ್ರೂಫ್ ಆಫ್ ಮೈಂಡ್. ಕರೆಕ್ಟ್. ಪ್ಯಾನ್ ಕಾರ್ಡ್ನಂತಹ ಅತ್ಯಂತ ಸೂಕ್ಷ್ಮವಾದ ಇಡೀ ಲೈಫ್ ಲಾಂಗ್ ಇರೋ ಆರ್ಥಿಕ ದಾಖಲೆಯನ್ನ ಸೃಷ್ಟಿಸುವಾಗ RBI ಯಾವುದೇ ರೀತಿಯ ಫ್ರಾಡ್ಗೆ ಅವಕಾಶ ಕೊಡಬಾರ್ದು ಅಂತ ಈ ಕಠಿಣ ನಿಯಮ ತಂದಿದೆ. ನಿಜ. ನಮ್ಮ ಇಡೀ ಆರ್ಥಿಕ ಭವಿಷ್ಯ ನಿರ್ಧರಿಸುವ ಗುರುತಿನ ಚೀಟಿಯನ್ನ ಸೃಷ್ಟಿಸುವಾಗ ಒಂದು 4 ಅಂಕಿಯ ಪಿನ್ ನಂಬರ್ ನೆನಪಿಟ್ಕೊಳ್ಳೋದು ದೊಡ್ಡ ಕಷ್ಟವೇನಲ್ಲ ಬಿಡಿ. ಹೌದು. ಪರ್ಸನಲ್ ಇನ್ಫಾರ್ಮೇಷನ್ ಕಳುವಾಗಿ ನಮ್ಮ ಹೆಸರಲ್ಲಿ ಬೇರಾರೋ ಫ್ರಾಡ್ ಮಾಡೋರಿಕ್ಕಿಂತ ಈ ಸಣ್ಣ ಅಡೆತಡೆ ಎಷ್ಟೋ ಮೇಲು. ಇದು ನಮಗೆ ಕಿರಿಕಿರಿ ಉಂಟು ಮಾಡೋಕಿಟ್ಟಿರೋ ತಡೆ ಅಲ್ಲ, ನಮ್ಮ ರಕ್ಷಣೆಗೆ ಕಟ್ಟಿರೋ ಕೋಟೆ ಅಂತ ಈಗ ಸ್ಪಷ್ಟವಾಯಿತು. ಮತ್ತು ಒಂದು ವೇಳೆ ನೆಟ್ವರ್ಕ್ ಇಶ್ಯೂ ಆಗಿ ಪೇಮೆಂಟ್ ಫೇಲ್ ಆದ್ರೂ ಜನ ಗಾಬರಿಯಾಗಬೇಕಿಲ್ಲ. ಓ, ಆಪ್ಷನ್ ಇದೆಯಾ ಅಲ್ಲಿ? ಹೌದು. ಪ್ರೋಟೀನ್ ವ್ಯವಸ್ಥೆ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ.
ಪೇಮೆಂಟ್ ಫೇಲ್ ಆದ್ರೆ ಇಡೀ ಫಾರ್ಮ್ ಅನ್ನ ಮತ್ತೆ ಫಸ್ಟಿಂದ ತುಂಬಾ ಅವಶ್ಯಕತೆ ಇಲ್ಲ. ಅಬ್ಬಾ, ಅದು ದೊಡ್ಡ ರಿಲೀಫ್. ಸ್ಟೇಟಸ್ ಆಫ್ ಆನ್ಲೈನ್ ಪೇಮೆಂಟ್ ಅನ್ನ ಚೆಕ್ ಮಾಡಿ ಆ ಅಪೂರ್ಣವಾದ ಪ್ರಕ್ರಿಯೆಯನ್ನ ಅಲ್ಲಿಂದಲೇ ಕಂಟಿನ್ಯೂ ಮಾಡೋಕೆ ಸಿಸ್ಟಮ್ ಅಲ್ಲಿ ಅವಕಾಶ ಇದೆ. ಇದು ಟೆಕ್ನಾಲಜಿ ಮತ್ತು ಆಡಳಿತದ ನಡುವಿನ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಅತ್ಯುತ್ತಮ. ಹಾಗಾದ್ರೆ ಇಂದಿನ ನಮ್ಮ ಈ ಸುದೀರ್ಘವಾದ ಮತ್ತು ಕುತೂಹಲಕಾರಿ ಚರ್ಚೆಯಲ್ಲಿ ನಾವು ಹಲವು ಮಹತ್ವದ ವಿಚಾರಗಳನ್ನ ಕವರ್ ಮಾಡಿದ್ವಿ. ಹೌದು. 2026 ಏಪ್ರಿಲ್ನಿಂದ ಜಾರಿಗೆ ಬಂದಿರೋ ಹೊಸ ಫಾರ್ಮ್ಗಳು ಅಂದ್ರೆ 93 ರಿಂದ 96 ಅವುಗಳ ಹಿಂದಿನ ಯಂತ್ರಮಟ್ಟದ ಡೇಟಾ ವಿಂಗಡಣೆ ಮತ್ತು ಸ್ಪೀಡ್ನ ತರ್ಕವನ್ನ ನಾವು ಅರಿತೇವು. ಆ ನಂತರ ಪ್ಯಾನ್ ಕಾರ್ಡ್ ರೀಪ್ರಿಂಟ್ ವಿಷಯದಲ್ಲಿ ₹50 ಮತ್ತು ₹959 ಡಿಫರೆನ್ಸ್ ಹಿಂದಿರೋ ಇಂಟರ್ನ್ಯಾಷನಲ್ ಲಾ, ಲಾಜಿಸ್ಟಿಕ್ಸ್ ಮತ್ತು ಸೆಕ್ಯೂರಿಟಿ ಲೆಕ್ಕಾಚಾರಗಳನ್ನ ಬಿಡಿಸಿ ನೋಡಿದ್ವಿ. ಕರೆಕ್ಟ್. ಕರೆಕ್ಷನ್ ಫಾರ್ಮ್ನಲ್ಲಿ ಒಂದು ಸಣ್ಣ ಚೆಕ್ ಬಾಕ್ಸ್ ಡೇಟಾಬೇಸ್ನ ಆರ್ಕಿಟೆಕ್ಚರ್ ಅನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಹೌದು. ಮತ್ತು ಫೈನಲಿ ಡಿಜಿಟಲ್ ವಹಿವಾಟಿನಲ್ಲಿ OTP ಬದಲು RBI ಕಡ್ಡಾಯ ಮಾಡಿರೋ ATM ಪಿನ್ ನಿಯಮವು ಬ್ಯಾಂಕ್ ಲಾಕರ್ನ 2 ಕೀಲಿ ಕೈಗಳ ತರ ನಮ್ಮ ಹಣಕಾಸು ಅಸ್ತಿತ್ವವನ್ನ ಫ್ರಾಡ್ಗಳಿಂದ ಹೇಗೆ ಕಾಪಾಡುತ್ತೆ ಅಂತ ವಿಶ್ಲೇಷಿಸಿದ್ವಿ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಎಲ್ಲಾ ಸೂಕ್ಷ್ಮ ಬದಲಾವಣೆಗಳನ್ನ ನಾವು ಕೇವಲ ಸರ್ಕಾರದ ರೂಲ್ಸ್ ಅಂತ ನೋಡಬಾರದು. ಖಂಡಿತ. ಭಾರತದ ಆರ್ಥಿಕ ಮತ್ತು ಡಿಜಿಟಲ್ ಮೂಲಸೌಕರ್ಯವು ಮುಂದಿನ ದಶಕಗಳಿಗೆ 100 ಕೋಟಿ ಜನರ ಟ್ರಾನ್ಸಾಕ್ಷನ್ಸ್ನ ನಿಭಾಯಿಸೋಕೆ ತನ್ನನ್ನು ತಾನು ರೆಡಿ ಮಾಡಿಕೊಳ್ತಾ ಇರೋ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಇದು. ಯಂತ್ರಗಳ ವೇಗ ಮತ್ತು ಮನುಷ್ಯರ ಭದ್ರತೆ ಇವೆರಡರ ನಡುವಿನ ಅದ್ಭುತ ಸೇತುವೆ ಈ ಹೊಸ ನಿಯಮಗಳು. ಹೌದು, ಇದು ನಮ್ಮ ಆರ್ಥಿಕ ವ್ಯವಸ್ಥೆಯ ಆ ಮಾಸ್ಟರ್ ಕೀಯನ್ನ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಹೆಚ್ಚು ಸೇಫ್ ಆಗಿ ಮತ್ತು ಫಾಸ್ಟ್ ಆಗಿ ರೀಡಿಸೈನ್ ಮಾಡಿರೋ ಪ್ರೋಸೆಸ್. ಇಂದಿನ ಈ ಚರ್ಚೆಯನ್ನ ಮುಗಿಸೋ ಮುನ್ನ ನಾನು ಒಂದು ಆಳವಾದ ಮತ್ತು ಸ್ವಲ್ಪ ಪ್ರಚೋದನಾತ್ಮಕವಾದ ವಿಚಾರವನ್ನ ಕೇಳುಗರಿಗೆ ಬಿಟ್ಟೋಗೋಕೆ ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ನಮ್ಮ ಈ ಇಂದಿನ ಮಾಹಿತಿಯ ಮೂಲವಾದ ಪ್ರೋಟೀನ್ ಸಂಸ್ಥೆಯು ತನ್ನ ವೆಬ್ಸೈಟ್ನಲ್ಲಿ ತನ್ನನ್ನ ತಾನು ಕೇವಲ ಒಂದು IT ಕಂಪನಿ ಅಂತ ಕರೆದುಕೊಂಡಿಲ್ಲ. ಬದಲಾಗಿ ರಾಷ್ಟ್ರಕ್ಕೆ ಅತ್ಯಗತ್ಯವಾದ ಮತ್ತು ಬೃಹತ್ ಜನಸಂಖ್ಯೆಯ ಮಟ್ಟದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ನಿರ್ಮಿಸುವ ಸಂಸ್ಥೆ ಅಂತ ಹೆಮ್ಮೆಯಿಂದ ಘೋಷಿಸಿಕೊಂಡಿದೆ. ಹೌದು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ನಾವು ಪ್ರತಿದಿನ ಮಾಡೋ ಪ್ರತಿಯೊಂದು ಆರ್ಥಿಕ ಹೆಜ್ಜೆಯೂ, ಅದು ಹತ್ತಿರದ ಕಿರಾಣಿ ಅಂಗಡಿಯಲ್ಲಿ UPI ಸ್ಕ್ಯಾನ್ ಮಾಡೋದೇ ಆಗಿರ್ಲಿ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಿರ್ಲಿ, ಮನೆ ಖರೀದಿಸೋದಿರ್ಲಿ, ಇವೆಲ್ಲವೂ ಈ 10 ಅಕ್ಷರ ಮತ್ತು ಅಂಕಿಗಳ ಪ್ಯಾನ್ ಕಾರ್ಡ್ನೊಂದಿಗೆ ಬಿಡಿಸಲಾಗದಂತೆ ಲಿಂಕ್ ಆಗಿದೆ. ಹೌದು, ಇದು ಕೇವಲ ಒಂದು ID ಕಾರ್ಡ್ ಮೇಲಿರೋ ನಂಬರ್ ಅಲ್ಲ. ಅದು ಡಿಜಿಟಲ್ ಆರ್ಥಿಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ಉಸಿರು, ಆತನ ಟೋಟಲ್ ಐಡೆಂಟಿಟಿಯ ಕನ್ನಡಿ ಅಂತಾನೆ ಹೇಳ್ಬೋದು. ನಿಜ. ಟೆಕ್ನಾಲಜಿ ಇಷ್ಟು ವೇಗವಾಗಿ ಬೆಳೀತಾ ಇರುವಾಗ ಫ್ಯೂಚರಲ್ಲಿ ನಮ್ಮ ಪರ್ಸನಲ್ ಐಡೆಂಟಿಟಿ ಈ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಇನ್ನೆಷ್ಟು ಡಿಪೆಂಡ್ ಆಗಬಹುದು? ಅದು ಯೋಚಿಸಬೇಕಾದ ವಿಷಯನೇ. ಕೇವಲ ಹಣಕಾಸು ಮಾತ್ರ ಅಲ್ಲದೆ ನಮ್ಮ ಜೀವನದ ಬೇರೆ ಆಯಾಮಗಳು, ನಮ್ಮ ಬಿಹೇವಿಯರ್ಗಳು ಈ 10 ಅಂಕಿಗಳ ಸುತ್ತಲೇ ಗಿರಕಿ ಹೊಡಿಬಹುದೇ? ನಮ್ಮ ಇಡೀ ಬದುಕಿನ ಮೌಲ್ಯವನ್ನ ಒಂದು ಅಲ್ಗಾರಿದಮ್ ನಿರ್ಧರಿಸೋ ದಿನಗಳು ದೂರ ಇಲ್ವೇನೋ ಅನ್ಸುತ್ತೆ. ಖಂಡಿತ, ಅದು ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ಬಾರಿ ನೀವು ನಿಮ್ಮ ಪ್ಯಾನ್ ಡೀಟೇಲ್ಸ್ನ ಯಾವುದಾದ್ರೂ ಬ್ಯಾಂಕ್ ಅಧಿಕಾರಿ ಅಥವಾ ಆನ್ಲೈನ್ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡುವಾಗ ಆ 10 ಅಂಕಿಗಳ ಹಿಂದೆ ಕೆಲಸ ಮಾಡ್ತಿರೋ ಆ ಬೃಹತ್, ಅದೃಶ್ಯ ಮತ್ತು ನಿರಂತರವಾಗಿ ಕಾವಲು ಕಾಯ್ತಿರೋ ಡಿಜಿಟಲ್ ವೆಬ್ ಬಗ್ಗೆ ಒಮ್ಮೆ ಯೋಚಿಸಿ. ಆ ಮಾಸ್ಟರ್ ಕೀಯ ನಿಜವಾದ ಪವರ್ ಮತ್ತು ಅದರ ಹಿಂದಿರೋ ಈ ಅಗಾಧವಾದ ಮಷೀನ್ ಸಿಸ್ಟಮ್ ಬಗ್ಗೆ ಖಂಡಿತ ಆಲೋಚಿಸಿ. Stay connected for new videos. Insert daily for bills.